ಅಲ್ಲ ಮ್ಯಾಜಿಕ್ ಔಟ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲ ಅಶ್ವಿನಿ ಹುಡುಗನ ಕರ್ಕೊಬರ್ತಾಳೆ ಫೇಕಾಗಿ. ಆ ಹುಡುಗನ ನೋಡಿಬಿಟ್ಟು ಅಜಿತ್ ಅಂತೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಏನು ಬಿಸ್ನೆಸ್ ಮ್ಯಾನು? ಅಲ್ಲ ಎಲ್ಲಿ ಪರಿಚಯ ಆಯಿತು? ಬಿಸ್ನೆಸ್ ಮ್ಯಾನ್ ಎಲ್ಲಿ? ಆಶ್ರಮ ಎಲ್ಲಿ? ಅಶ್ವಿನಿ ಆಶ್ರಮ ಅಲ್ವಾ ಬೆಳೆದಿದ್ದು? ಅದಕ್ಕೆ ನಾನೇ ಹೇಳ್ತೀನಿ ಆನ್ಸರ್ನ ಅಂತೇಳಿ ಅಶ್ವಿನಿ ಹೇಳ್ತಾಳೆ. ನಮ್ಮ ಆಶ್ರಮಕ್ಕೆ ಇವರು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾಯಿದ್ರು. ಹಾಗೆ ಅವ್ರ ಅಪ್ಪ ಅಮ್ಮ ಎಲ್ಲ ನೋಡಿದರು, ನನಗೂ ಇಷ್ಟ ಆಯಿತು, ಅವರು ಇಷ್ಟಪಟ್ಟರು. ಹೀಗೆ ಹೌದಾ? ಅದಕ್ಕೆ ರಾಮಣ್ಣ ಹೇಳ್ತಾರೆ, ಯಾಕೋ ಹಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯಾ, ಸುಮ್ಮನಿರೋ, ಗಾಬರಿ ಯಾವ್ದಾರು ಅಂತಾರೆ. ಇದೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾಗ ದೇವಿಯಾನಿಗೆ ಒಂಥರ ಭಯ ಶುರುವಾದ. ಎಲ್ಲಿ ಇದೆಲ್ಲ ತಪ್ಪೋಗ್ಬಿಟ್ಟು ನನ್ನ ಮಗಳಿಗೆ ಗಂಟು, ನನ್ನ ಮಗಳನ್ನ ಮದುವೆ ಆಗ್ದಂಗೆ ತಡೀತಾಳೋ, ನಚ್ಚಿನಲ್ಲಿ ಗಂಟು ಹಾಕೋತಾಳೋ ಅಂತ ಹೇಳಿ. ಶ್ರವಣ್ಣು, ನಾನು ಕೆಲವೊಂದು ಪ್ರಶ್ನೆ ಕೇಳಬೇಕು, ಬರ್ತೀರಾ ಅಂತ ಹೇಳಿ ಕರ್ಕೊಂಡೋಗಿ, ಅಲ್ಲ ವಿನಯ್, ನಿಮ್ಮನ್ನು ನೋಡಿದರೆ ನನಗೇನೋ ಇಷ್ಟನೇ, ಆದರೆ ಹೆಣ್ಣತ್ತು ಅಪ್ಪನಿಗೆ ಆ ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ ಇದೆಯಲ್ಲ ಭಾಳ ಸಂಕಟ ಆಗುತ್ತೆ, ನಾನು ಒಬ್ಬನೇ ಆಗೋಗ್ತೀನಿ ಅಂತ ಅನ್ಸುತ್ತೆ. ಅದಕ್ಕೆ ಅವನಂತಾನೆ, ಎಲ್ಲಿ ಸರ್ ಮನೇಲಿ ಇಷ್ಟೊಂದು ಜನ ಇದ್ದಾರಲ್ಲ. ಅದಕ್ಕೆ ಶ್ರವಣ್ ಅಂತಾನೆ, ಅದೊಂದು ಗ್ರಂಥನೇ ಬರಿಬೋದು ಬಿಡಪ್ಪ ಮಗಳ ವಿಚಾರದಲ್ಲಿ, ಹಾಗಾಗಿ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ವಿನಯ್, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ನೋಡಿ ದುಡ್ಡಿನ ಕಂತೆನೆ ತಂದು ಚೀಲ ತಂದುಬಿಟ್ಟು ಬ್ಯಾಗ್ ತಂದುಬಿಟ್ಟು ಇಡ್ತಾನೆ ಶ್ರವಣ್ಣು. ಇಟ್ಬಿಟ್ಟು ಈ ದುಡ್ಡು ಮುಖ್ಯನೋ ನನ್ನ ಮಗಳು ಮುಖ್ಯನೋ ಅಂದಾಗ ಅದಕ್ಕೆ ವಿನಯ್ ಇದ್ದವನು, ಸರ್ ನನಗೆ ಈ ದುಡ್ಡೇ ಮುಖ್ಯ ಸರ್, ನಾನು ಈ ಬದುಕಿನಿಂದ ಹೊರಟೋಗ್ಬಿಡ್ತೀನಿ ಸರ್, ನನ್ನ ಲೈಫ್ ಸೆಟ್ಲ್ ಆಗಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ರಾಮಣ್ಣಂಗೆ ಫೋನ್ ಬರುತ್ತೆ, ಹೊರಗೆ ಕೂಗ್ತಾರೆ, ಹೇಳ್ಕೊಬರ್ತಾರೆ. ಶ್ರವಣ್ ಹೇಳ್ಕೊಬಂದ್ಬಿಟ್ಟು, ಈ ರ್ಯಾಸ್ಕಲ್ಲು ನನ್ನ ಮಗಳಿಗೆ ತಕ್ಕನಾದ ಗಂಡಲ್ಲ, ಮನಸ್ವಿನಿ ಯಾವುದೇ ಕಾರಣಕ್ಕೂ ಮದುವೆ ಆಗೋದು ಬೇಡ. ಮನೆಯವರೆಲ್ಲರೂ ಕೂಡ ಏನಾಯಿತು ಅಂತ ಅಂದಾಗ ಅದಕ್ಕೆ ಶ್ರವಣ್ ಹೇಳ್ತಾರೆ, ದುಡ್ಡೇ ಹೆಚ್ಚು ಅಂತ ಅಂದರೆ ಅದಕ್ಕೆ ಅಶ್ವಿನಿ ಇದ್ದಾಳೆ, ಹೌದೇನೋ ಹಾಗಂತ ಅಂದೇನೋ, ಹೌದು ಮತ್ತು ಈಗ ನಾನು ಆ ಪರ್ಪಸ್ಸಿಂದ ಹೇಳಲಿಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತಲ್ವಾ, ಅದಕ್ಕೆ ದುಡ್ಡು ಮುಖ್ಯ ಅಂತ ಹೇಳಿದೆ. ಬ್ಲಡಿ ರ್ಯಾಸ್ಕಲ್ ಈ ಥರ ಮಾತಾಡ್ತೀಯೇನೋ, ನನಗೆ ನೀನು ಬೇಡವೇ ಬೇಡ, ಗೆಟ್ ಲಾಸ್ಟ್ ಅಂತ ಹೇಳಿ ಅಶ್ವಿನಿ ಕೆನ್ನೆಗೆ ಹೊಡೆದ್ಬಿಟ್ಟು ಕಳಿಸ್ತಾಳೆ. ಕೂತ್ಕೊಂಡು, ಅಪ್ಪ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಮದುವೆನೇ ಮುಖ್ಯನೇನಪ್ಪ, ನನಗೆ ನಿಮ್ಮ ಜೊತೆ ಕೆಲವು ಕಾಲ ಇರಬೇಕು ಅನ್ನೋ ಆಸೆ ಇದೆ, ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಪ್ಪ ಅಂತ ಕೈ ಮುಗಿತಾಳೆ. ಅದಕ್ಕೆ ಶ್ರವಣ್ಣು ಮಂಗತನದಲ್ಲಿ ಅಪ್ಕೊಂಡು, ಆಯ್ತಮ್ಮ ನೀನು ಯಾವತ್ತೂ ಇನ್ನು ಮದುವೆ ಆಗು ಅಂತ ಕೇಳೋದಿಲ್ಲ ಅಂತ ಹೇಳ್ತಾರೆ. ಮನೆಯವರೆಲ್ಲರೂ ಕೂಡ ಅದಕ್ಕೆ ಸಂಗೀತ ಇದ್ದವರು, ನೀನು ಯಾಕೆ ದುಃಖ ಪಡ್ತೀಯ, ಅವನಂತ ಹುಡುಗ ಸದ್ಯ ನಿನ್ನ ಬದುಕನ್ನು ಹಾಳು ಮಾಡಿ ಹೋಗ್ತಿದ್ದ, ತಪ್ಪೋಯ್ತಲ್ಲ ಅಂತ ಸಂತಸ ಪಡು. ಅದಕ್ಕೆ ಅಜ್ಜಿನೂ ಅಂತಾರೆ, ಇನ್ನೆಂದೂ ಕೂಡ ನಿನ್ನ ಮದುವೆ ಸುದ್ದಿ ಎತ್ತೋದಿಲ್ಲಮ್ಮ ಅಂತ ಹೇಳಿ ಎಲ್ಲ ಖುಷಿಯಾಗಿ ಹೇಳ್ತಾರೆ. ದೇವಿಯಾನಿಗೆ ಸಂಕಟ ಶುರುವಾಗುತ್ತೆ, ಇಲ್ಲೂ ಆಟ ಶುರು ಮಾಡಿಬಿಟ್ಲಲ್ಲ ಪಾಪಿ ಅಂತ ಹೇಳಿ. ಈ ಕಡೆ ಸ್ಟೇಷನಲ್ಲಿ ಅಜಿತ್, ಸತ್ಯಣ್ಣ ನನಗಂತೂ ದಿನಗಳು ಕಳೀತಾ ಇದೆ, ಆಗಲೇ ಇನ್ನು 3 ದಿನ ಇದೆ ಎಂದಾಗ ಸತ್ಯಣ್ಣ ಇದು ಅಜಿತ್ ಅಂತಾನೆ. ಅಜಿತ್ ಅಂದಕ್ಕೆ ಸತ್ಯಣ್ಣ ಇದ್ದವರು, ಅಲ್ವೋ ಅಜಿತ, ಅವಳು ಭೂಮಿ ಅಲ್ಲ, ಅವಳು ಬಂಡೆಕಲ್ಲು ಭೂಮಿ ಅಂತ ಕರಿತೀನಿ ಅಂದಮೇಲೆ ಅದಕ್ಕೆ ಅಜಿತ್ ಅಂತಾನೆ, ಹಾಗೆಲ್ಲ ಅನ್ಬೇಡಿ ಸತ್ಯಣ್ಣ, ನಮ್ಮದೇ ತಪ್ಪಲ್ವಾ, ಅವಳಿಗೂ ಕೂಡ ಭಾವನೆಗಳಿದ್ದಾವೆ ಅನ್ನೋದು ಕಾಣ್ದಲೆ ಕಾಂಟ್ರಾಕ್ಟ್ ಮದುವೆಗೆ ಒಪ್ಪಿಸಿದ್ದು ನಾವೇ, ತಪ್ಪಲ್ವಾ ಸತ್ಯಣ್ಣ ಅಂತಾರೆ. ಅದಕ್ಕೆ ಸತ್ಯಣ್ಣ ಇದ್ದರು, ಆಗಲ್ವೋ, ಇಷ್ಟು ಒಳ್ಳೆನಾಗ್ಬಿಡ ಕಣೋ, ಪ್ರಪಂಚ ಕೆಡ್ತಿದೆ. ಅದಕ್ಕೆ ಅಜಿತ್ ಅಂತಾನೆ, ಇಲ್ಲ ಸತ್ಯಣ್ಣ ನಮ್ಮದೇ ತಪ್ಪಿದೆ. ಅಷ್ಟೊತ್ತಿಗೆ ಪೊಲೀಸ್ ಪೇದೆ ಕರೆದುಬಿಟ್ಟು, ನೋಡಿ ಶಾರದಾ ಅತ್ತೆ ಓಂ ಶಕ್ತಿ ದೇವಸ್ಥಾನದಿಂದ ಆವಾಗ ಕಳವಾಗಿದ್ದು ಅದನ್ನೆಲ್ಲ ಫುಲ್ ಡೀಟೇಲ್ಸ್ ಬೇಕು, ಅದನ್ನು ಎತ್ಕೊಂಡು ಬನ್ನಿ ಫೈಲ್ಸ್ನ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಇಲ್ಲೆಲ್ಲರೂ ಕೂತಿರ್ತಾರೆ, ಗಾರ್ಡನಲ್ಲಿ ಕೂತಿರ್ಬೇಕಾದ್ರೆ ಶ್ರವಣ್ ಇದ್ದವನು, ನಚ್ಚಿ ಅಂಜು ನಿಮ್ಮಿಬ್ಬರಿಗೂ ಮದುವೆಗೆ ಅಡ್ಡಿ ಇಲ್ಲ, ರಾಮನವಮಿ ಫಿಕ್ಸ್ ತಾನೇ ಅಂದಾಗ ಭೂಮಿ ಇದ್ದ ಸಂಗೀತ ಇದ್ದವ್ರು, ಯಾಕಂತ ಕೇಳ್ತೀವಿ ಶ್ರವಣ, ಸುಮ್ಮನಿರೋ, ಅದೇ ಇರಲಿ. ಅದಕ್ಕೆ ಶ್ರವಣ ಅಂತಾರೆ, ಅಲ್ಲಕ್ಕ ಒಂದು ಸತಿ ಕೇಳಬೇಕಲ್ವ ಇಬ್ಬರೂ. ಅದಕ್ಕೆ ಸಂಗೀತ ಅಂತಾರೆ, ಇವನು ಹುಟ್ಟು ತರಲೆ ಅಜಿತ್ ನಂಗಲ್ಲ ಕಣೋ, ಸುಮ್ಮನಿರಿ, ಏನೇನೋ ಇಷ್ಟುದ್ದ ಹೇಳ್ತಾನೆ, ಹಾಗಾಗಿ. ಅದಕ್ಕೆ ನಚ್ಚಿ ಅಂತೀನಿ, ಏನಮ್ಮ ಇಬ್ಬರೂ ಬೇರೆ ಬೇರೆ ಡೇಟ್ ಆಫ್ ಬರ್ತಲ್ಲಿ ಎತ್ಬಿಟ್ಟು ಈಗ ಅದನ್ನು ಡಿಫ್ರೆನ್ಸ್ ಮಾಡ್ತೀಯಾ ಅಂತ, ಸುಮ್ಮನಿರೋ ತರಲೆ ಅಂತ ಹೊಡಿತಾರೆ. ಅದಕ್ಕೆ ನಚ್ಚಿ ಇದ್ದವನು, ಏಟಾಗುತ್ತಮ್ಮ, ಇನ್ನೂ ಹೊಡಿತೀನಿ ಅಂತ ಹೇಳ್ತಾರೆ. ಹಾಗಂತಿದ್ದಾಗೇ ಏನು ದೇವಿಯಾನಿಗೆ ಖುಷಿಯೋ ಇಲ್ಲಿ ಈಗಾಗಲೇ ಬೇರೆ ಮಾಡಿದ್ದಾಳೆ, ನಮ್ಮ ಫ್ಯಾಮಿಲಿ ಅಂತ ಅವರವರೇ ಫೋಟೋ ತಕ್ಕೊಂಡಿರೋದು ಕೂಡ ನೋಡಿದ್ದೇವೆ. ಅದಕ್ಕೆ ಭೂಮಿ ಇದ್ದವಳು ಎಲ್ಲಿ ಮದುವೆ ಜಾಗ ಅಂತ ಕೇಳಿದಾಗ ಅದಕ್ಕೆ ಶ್ರವಣ್ ನಾನು ಇನ್ನೂ ಫಿಕ್ಸ್ ಮಾಡಿಲ್ಲಮ್ಮ ಅಂತ. ಅದಕ್ಕೆ ಅವಳಿದ್ದವಳು ಅಂಜು, ನನಗೆ ನಚ್ಚಿ ಹೇಳ್ಬಿಟ್ಟಿದ್ದಾನೆ, ಸ್ಥಳ ನೀನೇ ಫಿಕ್ಸ್ ಮಾಡ್ಕೊ ಅಂತ, ಅವನು ಒಪ್ಪಿಗೆ ಇದೆ, ಹಾಗಾಗಿ ನಾನೇ ಫಿಕ್ಸ್ ಮಾಡ್ತೀನಿ. ಅದಕ್ಕೆ ಶ್ರವಣ್ ಅಂತಾನೆ, ನನಗೆ ಇದೇ ಬೇಕಾಗಿದ್ದು, ಅದಕ್ಕೆ ನಾನು ಸುಮ್ಮನಿದ್ದೆ ಅಂತಾರೆ. ಅಶ್ವಿನಿ ಉರ್ದೋಯ್ತಾಳೆ. ಅದಕ್ಕೆ ಎಲ್ಲಿ ಹಾಗಾದರೆ ಅಂತೇಳಿ ದೇವಿಯಾನಿಗೆ ಕೇಳ್ತಾಳೆ. ಅದಕ್ಕೆ ಅವಳಿದ್ದವಳು ಅಂಜು, ಪ್ಯಾಲೇಸ್ ಗ್ರೌಂಡು ಅಂತಾಳೆ. ಅದಕ್ಕೆ
ದೇವಯಾನಿ ಇದ್ದವಳು ಅಷ್ಟೆಲ್ಲ ಬೇಡಮ್ಮ, ಅದಕ್ಕೆ ಅಂಜು ಯಾಕಮ್ಮ ಯಾಕೆ ಮಾಮ್ ಅಂತಾಳೆ. ಹಂಗಲ್ಲಮ್ಮ, ಶ್ರೀರಾಮನವಮಿ ದಿನ ಮದುವೆ ಆಗ್ತಾ ಇದೆಯಾ, ದೇವಸ್ಥಾನದೇ ಇರಲಿ, ದೇವ್ರ ಆಶೀರ್ವಾದ ಅಂತ ಹೇಳ್ತಾರೆ. ಈ ಕಡೆ ಸ್ಟೇಷನಲ್ಲಿ ಅಜಿತು ಭೂಮಿ ಅವನ ಜೋಡಿ ಫೋಟೋ ಹಿಡ್ಕೊಂಡು ತಾಳಿ ಮತ್ತೆ ವಾಪಸ್ ಕಿತ್ಕೊಂಡಾಗೆ ಕನಸು ಕಾಣ್ತಾನೆ. ಭಾಳ ನೊಂದ್ಕೊಳ್ತಾನೆ, ಹೇಗೆ ಮರೆಯೋದು ಸತ್ಯನ ಅಂತ ಹೇಳಿ. ಇಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು ಕೂಡ ಅವಳು ಫೋಟೋ ಎತ್ಕೊಂಡು, ಭೂಮಿ ನೀನು ಬಿಟ್ಟಿರೋಕ್ಕಾಗೋದಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ನೀನು ನನ್ನ ಮನೆ ಬಿಟ್ಟು ಹೋಗ್ತಾ ಇದೀಯಾ, ನನ್ನನ್ನು ಬಿಟ್ಟು ಹೋಗ್ತಾ ಇದೀಯಾ, ನನ್ನಿಂದ ದೂರ ಆಗ್ತೀಯಾ ಭೂಮಿ, ಹಾಗಾದರೆ ನನ್ನ ಹೃದಯದಿಂದ ದೂರನೇ ಹೊಟ್ಟೋಗ್ತೀಯಾ, ಬಿಟ್ಟೋಗ್ಬೇಡ ಭೂಮಿ, ನೀನನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಹೇಳ್ತಾ. ಅಷ್ಟೊತ್ತಿಗೆ ಭೂಮಿ ಬಂದು ಹಿಂದ್ಗಡೆಯಿಂದ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅವನಿಗೆ ಗೊತ್ತಿರೋದೇ ಇಲ್ಲ. ಅಚಾನಕ್ಕಾಗಿ ಹಿಂತಿರುಗಿ ನೋಡ್ತಾನೆ, ಭೂಮಿ ನಿಂತಿರ್ತಾಳೆ. ಅವನು ಹೇಳ್ತಾ ಇರೋದೆಲ್ಲ ಕೇಳಿಸ್ಕೊತಾಳೆ ಮತ್ತು ಫೋಟೋ ಹಿಡ್ದಿರೋದು ನೋಡ್ತಾಳೆ. ಅವಳಿಗೆ ಸಂಪೂರ್ಣ ಅರ್ಥವಾಗೋಗುತ್ತೆ, ಅಲ್ಲಿ ಸಾಹೇಬ್ರಿಗೂ ಕೂಡ ನನ್ನನ್ನು ಬಿಟ್ಟಿರೋಕ್ಕೆ ಇಷ್ಟ ಇಲ್ಲ ಅನ್ನೋದು. ಆದರೆ ಇಬ್ಬರು ಕೂಡ ಪರಸ್ಪರ ಒಬ್ರಿಗೊಬ್ರು ಬಚ್ಚಿಟ್ಕೊಂಡು ಕಾಲ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.